ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ತಮಗೆಲ್ಲರೂ ಗೊತ್ತಿರೋ ಹಾಗೆ KCET ಫಾರ್ಮ್ ಸೈನ್ಸ್ ಇರ್ಬೋದು ಅಥವಾ ಐಕಾರ್ ಎಕ್ಸಾಮಿನೇಷನ್ ಥ್ರೂ ಏನು ಸೀಟ್ ಅಲಾಟ್ಮೆಂಟ್ ಆಗ್ತದೆ ಫಾರ್ಮ್ ಸೈನ್ಸಲ್ಲಿ ಅದು ಇರ್ಬೋದು, ಅಥವಾ BSc ಅಗ್ರಿ ಅಂತ ನಾವೇನು ಹೇಳ್ತೀವಿ, ಅಥವಾ BSc ಹಾರ್ಟಿಕಲ್ಚರ್, ಸೆರಿಕಲ್ಚರ್, ಇವಕ್ಕೆಲ್ಲವಕ್ಕೂ ಕೂಡ ಬೆಂಗಳೂರು ಯೂನಿವರ್ಸಿಟಿಯವರು ಎಲ್ಲ ಯೂನಿವರ್ಸಿಟಿ ಅಂದರೆ ಕರ್ನಾಟಕದಲ್ಲಿರುವಂಥ ಎಲ್ಲ ಯೂನಿವರ್ಸಿಟಿಯವರಿಗೆ ಒಂದು ಮಾಪಪ್ ರೌಂಡನ್ನು ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಒಂದು ವಿಡಿಯೋವನ್ನು ಕೂಡ ಮಾಡಿದ್ದೆ. ಸೊ 11ನೇ ತಾರೀಕಿನ ತನಕ, 8ನೇ ತಾರೀಕಿನಿಂದ 11ನೇ ತಾರೀಕಿನ ತನಕ ನಿಮಗೆ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ಅಪ್ ಮಾಡಿಬಿಟ್ಟು ಬೆಂಗಳೂರಿಗೆ ಕಳಿಸುವಂಥ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ರು. ಸೊ ಈಗ ಏನು ಮಾಡಿದ್ದಾರೆ ಅಂತಂದರೆ, ಕೃಷಿ ವಿಶ್ವವಿದ್ಯಾಲಯ ವೆಬ್ಸೈಟಲ್ಲಿ ಅವರು ಎಲಿಜಿಬಿಲಿಟಿ ಮತ್ತು ನಾನ್ ಎಲಿಜಿಬಿಲಿಟಿ ಲೀಸ್ಟನ್ನು ರಿಲೀಸ್ ಮಾಡಿದ್ದಾರೆ. ಸೊ ಇದರಲ್ಲಿ ಯಾರು ನಾನ್ ಎಲಿಜಿಬಲ್ ಆಗಿದ್ದಾರೆ, ಸೊ ಅವರು ಬೆಂಗಳೂರಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ತಮಗೆಲ್ಲರೂ ಗೊತ್ತಿರುವ ಹಾಗೆ 16ನೇ ತಾರೀಕಿನಿಂದ ಈ ಒಂದು ಕೌನ್ಸಿಲಿಂಗ್ ನಡೀತದೆ. ಆಫ್ಲೈನ್ ಇರ್ತದೆ, ನೀವು ಬೆಂಗಳೂರು ಯೂನಿವರ್ಸಿಟಿಗೇನೆ ಹೋಗಬೇಕಾಗ್ತದೆ, ಹೌದಾ? ಸೊ ಯಾರು ನಾನ್ ಎಲಿಜಿಬಲ್ ಲೀಸ್ಟಲ್ಲಿ ಹೆಸರು ಇರ್ತದೆ ಅವರು ಹೋಗುವಂಥ ಅವಶ್ಯಕತೆ ಇಲ್ಲ. ಯಾರು ನಾನ್ ಎಲಿಜಿಬಲ್ ಆಗಿದ್ದೀರಿ ಅವರಿಗೆ ಮತ್ತೆ ಎಲಿಜಿಬಲ್ ಮಾಡ್ಕೊಳ್ಳೋದಕ್ಕೆ ಅವಕಾಶವೂ ಇಲ್ಲ. ಯಾರ್ಯಾರು ಎಲಿಜಿಬಲ್ ಆಗಿದ್ದೀರಿ ಅವರು ಮಾತ್ರ ನೀವು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸನ್ನು ಮತ್ತು DDಯನ್ನು ತೊಗೊಂಡು ಬೆಂಗಳೂರಿಗೆ ಹೋಗಿ. DD ಇಲ್ಲ, ಅವ್ರದ್ದು ಕ್ಯಾಶ್ ತೊಗೋತೀವಿ ಅಂತ ಹೇಳಿದ್ದಾರೆ, ಅದನ್ನು ತೊಗೊಂಡು ಬೆಂಗಳೂರಿಗೆ ಹೋಗಿ. ಸೊ ಅದ್ರ ಬಗ್ಗೆ ನಿಮಗೆ ಏನಾದರೂ ಹೊಸದಾಗಿ ನೋಟಿಫಿಕೇಷನ್ ಬೇಕು ಅಂತ ಅಂದರೆ ಈ ಕೃಷಿ ವಿಶ್ವವಿದ್ಯಾನಿಲಯ ವೆಬ್ಸೈಟನ್ನು ಕ್ಲಿಕ್ ಮಾಡಿ. ಸೊ ಈ ರೀತಿ ನೀವು ಕೆಳಗಡೆ ಹೋದ ತಕ್ಷಣ ಇಲ್ಲಿ ಕಾಣಿಸ್ತದೆ ನಿಮಗೆ ನಾಟ್ ಎಲಿಜಿಬಿಲಿಟಿ ಲೀಸ್ಟ್ ಅಂತ ಕಾಣಿಸ್ತದೆ. ಸೊ ಇದನ್ನು ಕರೆಕ್ಟಾಗಿ ನೋಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನಾನು ನಿಮಗೆ ಡೌನ್ಲೋಡ್ ಮಾಡ್ಕೊಂಡಿರುವಂಥ ಕಾಪಿಯನ್ನು ನನ್ನ ಒಂದು ಚಾನಲ್ನಲ್ಲಿ ಅಂದರೆ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ಸೊ ಅದನ್ನು ನೋಡ್ಕೊಳ್ಳಿ. ಸೊ ಇನ್ನೊಂದು ಸಾರಿ ಇಲ್ಲಿ ನೋಡ್ಬೋದು, ಸೀಟ್ ಮೆಟ್ರಿಕ್ಸನ್ನು ಕೂಡ ಆಲ್ರೆಡಿ ರಿಲೀಸ್ ಮಾಡಿದರು, ಅದನ್ನು ಕೂಡ ನಾನು ಒಂದು ವಿಡಿಯೋವನ್ನು ಮಾಡಿ ಹೇಳಿದ್ದೆ. ಸೊ ದ್ಯಾಟ್ ಆಲ್ಸೋ ಯು ಕ್ಯಾನ್ ಸಿ. ಓಕೆ, ಸೊ ಈಗ ನಿಮಗೆ ಈ ಒಂದಷ್ಟು ಲೀಸ್ಟ್ಗಳನ್ನು ತೋರಿಸ್ತಾ ಹೋಗ್ತೀನಿ. ಅಂದರೆ ಯಾರ್ಯಾರು ಎಲಿಜಿಬಲ್ ಇದ್ದಾರೆ, ಯಾರ್ಯಾರು ಎಲಿಜಿಬಲ್ ಇಲ್ಲ ಅಂಥೇಳಿ. ಸೊ ಡೌನ್ಲೋಡ್ ಮಾಡ್ಕೊಂಡಿರುವಂಥ ಲೀಸ್ಟನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದು ಫಸ್ಟ್ ಒನ್ ಐಕಾರ್ ಎಕ್ಸಾಮಿನೇಷನ್ದವರು ಯಾರ್ಯಾರು ಎಲಿಜಿಬಲ್ ಆಗಿದ್ದಾರೆ ಅವರ ಒಂದು ಲೀಸ್ಟನ್ನು ಕೊಟ್ಟಿದ್ದಾರೆ. ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ, ಇದು ಎಲಿಜಿಬಲ್ ಇರುವಂತಹ ಲೀಸ್ಟು. ಸೊ ಈ ಒಂದು ಲೀಸ್ಟನ್ನು ನೀವು ಕೂಡ ಕರ್ನಾಟಕ ಯೂನಿವರ್ಸಿಟಿಯಿಂದ ಅಂದರೆ ಬೆಂಗಳೂರು ಅಗ್ರಿ ಯೂನಿವರ್ಸಿಟಿಯಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಇಲ್ಲ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ, ನೀವು RHchemistry ಅಂತೇಳಿ ಟೆಲಿಗ್ರಾಮ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಹಾಕಿದ್ರಿ ಅಂತಂದರೆ ಯು ಆರ್ ಗೋಯಿಂಗ್ ಟು ಗೆಟ್. ಓಕೆ, ಸೊ ಇಲ್ಲಿ ನೋಡ್ಬೋದು ಈ ಲೀಸ್ಟನ್ನು ಕೊಟ್ಟಿದ್ದಾರೆ. ಸೊ ಅದಾದಮೇಲೆ ಇಲ್ಲಿ ನಾನ್ ಎಲಿಜಿಬಲ್ ಲೀಸ್ಟನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ನೋ ರ್ಯಾಂಕ್ ಐಕಾರ್ ರ್ಯಾಂಕ್ ಕಾರ್ಡ್ ಅಂತ ಏನು ಕೊಟ್ಟಿದ್ದಾರೆ. ಸೊ ಇಸ್ ದ ರೀಸನ್ ಫಾರ್ ದಿ ನಾನ್ ಎಲಿಜಿಬಿಲಿಟಿ. ಅದಾದಮೇಲೆ ಇದು ಎಲಿಜಿಬಿಲಿಟಿ ಲೀಸ್ಟ್ ಆಫ್ KCET ಕೊಟ್ಟಿದ್ದಾರೆ. ಎಲಿಜಿಬಿಲಿಟಿ ಲೀಸ್ಟ್ ನೋಡ್ಬೋದು. ಇರುವಂಥ ಒಂದಷ್ಟು ಸೀಟ್ಗಳಿಗೆ ಆಲ್ಮೋಸ್ಟ್ ಮೋರ್ ದ್ಯಾನ್ 1200 ಸ್ಟೂಡೆಂಟ್ಸ್ ಹ್ಯಾವ್ ಪಾರ್ಟಿಸಿಪೇಟೆಡ್. ಅಂದರೆ ಕಾಂಪಿಟೇಷನ್ ನೋಡ್ಕೊಳ್ಳಿ. ಸೊ ಇದರಲ್ಲಿ ನೋಡಿ, ನಾನ್ ಎಲಿಜಿಬಲ್ ಲೀಸ್ಟನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನೋಡ್ಬೋದು CET ವೆರಿಫಿಕೇಷನ್ ನಾಟ್ ಎನ್ಕ್ಲೋಸ್ಡ್ ಅಂತ ಇದೆ. ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಅದೇ ರೀಸನ್ ಇದೆ. ಸೊ ಆಲ್ ಇಂಡಿಯಾ AQ CET ಅಕ್ನಾಲಜ್ಮೆಂಟ್ ನಾಟ್ ಎನ್ಕ್ಲೋಸ್ಡ್ ಅಂತ ಇದೆ. ಸೊ CET ವೆರಿಫಿಕೇಷನ್ ಎನ್ಕ್ಲೋಸ್ಡ್ ಇಲ್ಲ ಅಂತ ಬರ್ತಾ ಇದೆ. ಸೊ ಇವರು ಈಗ ಎನ್ಕ್ಲೋಸ್ ಮಾಡೋದಕ್ಕೆ ಅವಕಾಶವೂ ಕೂಡ ಇಲ್ಲ. ಸೊ ನೀವು ಮತ್ತೆ ಬೆಂಗಳೂರಿಗೆ ಹೋಗಿ ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಸೊ ಕಂಪ್ಲೀಟಾಗಿ ಹೇಳ್ತಾ ಇದ್ದೀನಿ, ಎಲಿಜಿಬಿಲಿಟಿ ನಾನ್ ಎಲಿಜಿಬಿಲಿಟಿ ಲೀಸ್ಟನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ನಿಮ್ಮ ಹೆಸರು ಎಲಿಜಿಬಿಲಿಟಿ ಲೀಸ್ಟಲ್ಲಿದ್ದರೆ ಹೋಗಿ, ನಾನ್ ಎಲಿಜಿಬಿಲಿಟಿ ಲೀಸ್ಟಲ್ಲಿ ಇತ್ತು ಅಂತಂದರೆ ಹೋಗುವಂಥ ಅವಶ್ಯಕತೆ ಇಲ್ಲ. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ. ಸೊ ಇದರ ಒಂದು ಡೇಟ್ಸ್ ಯಾವಾಗ ಇರ್ತದೆ, ಯಾವಾಗಿಂದ ಸ್ಟಾರ್ಟ್ ಆಗ್ತದೆ ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ನೋಟಿಫಿಕೇಷನನ್ನು ವಿಡಿಯೋ ಮಾಡಿ ಹೇಳಿದ್ದೀನಿ. ಸೊ ಆ ಒಂದು ವಿಡಿಯೋವನ್ನು ಹಿಂದಿನ ಒಂದು ವೀಕಲ್ಲಿ ಹೇಳಿದ್ದೀನಿ, ಸರ್ಚ್ ಮಾಡಿ ನೋಡಿ, ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದರ ಬಗ್ಗೆ ಸಿಗ್ತದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಅ ನೈಸ್ ಡೇ.